ನಮಸ್ಕಾರ ವೀಕ್ಷಕರೇ. ನಟಿ ಆರತಿ ಅಗರ್ವಾಲ್ ಅವರು ಪ್ರಾಥಮಿಕ ತೆಲುಗು ಚಿತ್ರರಂಗದಲ್ಲಿ ಬಾಲಿವುಡ್ ಹೀರೋಯಿನ್ ಆಗಿದ್ದರು. ಅಗರ್ವಾಲ್ ಮಾರ್ಚ್ 5, 1984ರಂದು ನ್ಯೂಜೆರ್ಸಿಯಲ್ಲಿ ಗುಜರಾತಿ ಪೋಷಕರಿಗೆ ಜನಿಸಿದರು. ಆಕೆಯ ತಂಗಿ ಅದಿತಿ ಅಗರ್ವಾಲ್ ಕೂಡ ತೆಲುಗು ಚಿತ್ರರಂಗದಲ್ಲಿ ನಟಿ. ಸುಮಾರು 14 ವರ್ಷ ವಯಸ್ಸಿನಲ್ಲಿ ನಟ ಸುನಿಲ್ ಶೆಟ್ಟಿ ಅವಳನ್ನು ಗುರುತಿಸಿದರು ಹಾಗೂ ಅವಳನ್ನು ಪೆನ್ಸಿಲ್ವೇನಿಯಾದ ವೇದಿಕೆಯಲ್ಲಿ ನೃತ್ಯ ಮಾಡಲು ಆಹ್ವಾನಿಸಿದರು. ಅಭಿನಯದ ನಂತರ ಅವರು ಬಾಲಿವುಡ್ನಲ್ಲಿ ನಟನೆಯನ್ನು ತೆಗೆದುಕೊಳ್ಳಲು ಪ್ರೋತ್ಸಾಹಿಸಲು ಆಕೆಯ ತಂದೆಯನ್ನು ಕೇಳಿದರು. 16ನೇ ವಯಸ್ಸಿನಲ್ಲಿ ಅವರು ಪಾಗಲ್ವನ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅಗರ್ವಾಲ್ ಅವರು ನಟ ವೆಂಕಟೇಶ್ ಅವರೊಂದಿಗೆ ನೂನಾಕು ನಚ್ಚಾವು ಚಿತ್ರದಲ್ಲಿ ತೆಲುಗು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಬಳಿಕ ಚಿರಂಜೀವಿ, ನಂದಮೂರಿ ಬಾಲಕೃಷ್ಣ, ನಾಗಾರ್ಜುನ, ವೆಂಕಟೇಶ್, ಪ್ರಭಾಸ್, ಮಹೇಶ್ ಮತ್ತು ಜೂನಿಯರ್ ಎನ್ಟಿಆರ್ ಇವರೊಂದಿಗೆ ಅಭಿನಯಿಸಿದ್ದರು. ತೆಲುಗು ಮಾತನಾಡದ ಕೆಲವೇ ನಟಿಯರಲ್ಲಿ ಇವರು ಒಬ್ಬರು. ಇವರು ವಿನ್ನರ್ 2003 ಮತ್ತು ಬಂಬರ ಕಣ್ಣಲೆ 2005 ಮೂಲಕ ತಮಿಳು ಚಿತ್ರಗಳಲ್ಲಿ ತೊಡಗಿಕೊಳ್ಳಲು ಪ್ರಯತ್ನಿಸಿದರು. ವಿನ್ನರ್ ಚಿತ್ರದಲ್ಲಿ ಅವರು ಪ್ರಾರಂಭದಲ್ಲಿ ನಾಯಕಿಯಾಗಿ ನಟಿಸಿದರು. ಅಗರ್ವಾಲ್ ಅವರು ಜೂನ್ 6, 2015ರಂದು ನ್ಯೂಜೆರ್ಸಿಯ ಅಟ್ಲಾಂಟಿಕ್ ಸಿಟಿಯಲ್ಲಿರುವ ಅಟ್ಲಾಂಟಿಕ್ ಕೇರ್ ಪ್ರಾದೇಶಿಕ ವೈದ್ಯಕೀಯ ಕೇಂದ್ರಕ್ಕೆ ಆಗಮಿಸಿದಾಗ ಮೃತಪಟ್ಟರು ಎಂದು ಘೋಷಿಸಲಾಯಿತು. ಅಗರ್ವಾಲ್ ಅವರು ಸಾಯುವ ಮೊದಲು ತೀವ್ರವಾದ ಉಸಿರಾಟದ ಸಮಸ್ಯೆ ಹೊಂದಿದ್ದರು. ಆಕೆಯ ಸಾವಿಗೆ ಕಾರಣ ಹೃದಯ ಸ್ತಂಭನೆ ಎಂದು ಆಕೆಯ ಮ್ಯಾನೇಜರ್ ಹೇಳಿದರು. ಯುಎಸ್ಎಯಲ್ಲಿ ತಂದೆ ತಾಯಿಯವರ ಜೊತೆಯೇ ವಾಸವಾಗಿದ್ದರು. ಆರತಿ ಅಗರ್ವಾಲ್ ಅವರು 10 ವರ್ಷ ಕಳೆದರೂ ಟಾಲಿವುಡ್ನಲ್ಲಿ ಒಂದು ನಿಗೂಢವಾಗಿಯೇ ಇದೆ. ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.